ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು GPSTR, PSTR ಮತ್ತು HSTR ಪರೀಕ್ಷೆಗಳಿಗೆ ಉಪಯುಕ್ತ ಆಗೋ ರೀತಿಯಲ್ಲಿ ಪ್ರಚಲಿತ ವಿದ್ಯಮಾನ ಮತ್ತು ಸಾಮಾನ್ಯ ಅಧ್ಯಯನದ ಪ್ರಶ್ನೋತ್ತರಗಳನ್ನು ನೋಡೋಣ. ಇದು 25/1/2026ರ ಪ್ರಚಲಿತ ವಿದ್ಯಮಾನವನ್ನು ಆಧರಿಸಿ ಸಿದ್ಧಪಡಿಸಿದಂತಹ ಪ್ರಶ್ನೋತ್ತರಗಳಾಗಿರುತ್ತೆ. ಓಕೆ, ಸೊ ಈಗ ಆಲ್ರೆಡಿ ನಿಮಗೆ 24ರವರೆಗೂ ತರಗತಿಯನ್ನು ಕಂಪ್ಲೀಟ್ ಮಾಡಿದ್ದೀನಿ. ಇವತ್ತು 25/1/2026ರ ಒಂದು ದಿನದ ಪ್ರಶ್ನೋತ್ತರಗಳನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಒಟ್ಟು 20 ಪ್ರಶ್ನೋತ್ತರಗಳಿರುತ್ತೆ. ಮೊದಲನೆಯ ಪ್ರಶ್ನೆ, 2026ರ ರಾಷ್ಟ್ರೀಯ ಮತದಾರರ ದಿನದ ಧ್ಯೇಯವಾಕ್ಯ ಏನು? ನಾವು ಡಿಸೆಂಬರ್ 25ರಂದು ರಾಷ್ಟ್ರೀಯ ಮತದಾರರ ದಿನ ಅಂತ ಆಚರಣೆ ಮಾಡ್ತೀವಿ. ಇದರ ಥೀಮ್ ಏನು ಅಂತ ಕೇಳಿದ್ದಾರೆ. ಧ್ಯೇಯವಾಕ್ಯ ಏನು ಅಂತ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ನನ್ನ ಭಾರತ ನನ್ನ ಮತ. ಮೈ ಇಂಡಿಯಾ ಮೈ ವೋಟ್ ಅಂತಲೇ ನಿಮಗೆ ಆಪ್ಷನ್ಸಲ್ಲಿ ಕೊಡ್ಬೋದು. ಓಕೆ, ಯಾಕಂದರೆ ಥೀಮ್ ಏನಿರುತ್ತೋ ಆ್ಯಸ್ ಇಟ್ ಈಸ್ ಅದನ್ನೇ ಕೊಟ್ಟಿರ್ತಾರೆ ಆಪ್ಷನಲ್ಲಿ. ನನ್ನ ಭಾರತ ನನ್ನ ಮತ ಇದು ಈ ವರ್ಷದ ನ್ಯಾಷನಲ್ ವೋಟರ್ಸ್ ಡೇನ ಥೀಮ್ ಆಗಿರುತ್ತೆ. ಇಲ್ಲಿ ಟ್ಯಾಗ್ಲೈನ್ ಕೇಳಿದರೆ ನಾವು ಸಿಟಿಸನ್ ಎಟ್ ದ ಹಾರ್ಟ್ ಆಫ್ ಇಂಡಿಯನ್ ಡೆಮಾಕ್ರಸಿ ಅನ್ನುವಂತಹ ಉತ್ತರವನ್ನು ಆಯ್ಕೆ ಮಾಡಬೇಕು. ಥೀಮ್ ಮತ್ತು ಟ್ಯಾಗ್ಲೈನಿಗೆ ಡಿಫ್ರೆನ್ಸ್ ಇದೆ, ನೋಡ್ಕೊಳ್ಳಿ. ವಿವರಣೆಯನ್ನು ಒಂದ್ಸಲ ಓದ್ತೀನಿ. 2026ರ 16ನೇ ರಾಷ್ಟ್ರೀಯ ಮತದಾರರ ದಿನದ ಥೀಮ್ ನನ್ನ ಭಾರತ ನನ್ನ ಮತ ಮತ್ತು ಅದರ ಟ್ಯಾಗ್ಲೈನ್ ಏನಿದೆ ಅಂದರೆ ಸಿಟಿಸನ್ ಎಟ್ ದ ಹಾರ್ಟ್ ಆಫ್ ಇಂಡಿಯನ್ ಡೆಮಾಕ್ರಸಿ ಎಂಬುದಾಗಿದೆ. ಓಕೆ, ಸೊ ಈಗ ನೆಕ್ಸ್ಟು ಎರಡನೆಯ ಪ್ರಶ್ನೆ, 2026ರ ಭಾರತದ 77ನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳು ಯಾರು? ಈಗ ಈ ಎಲ್ಲ ತರಗತಿಗಳಲ್ಲಿ ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ. ಸೊ ಆದರೂ ಕೂಡ ರಿವಿಷನ್ಗಾಗಿ ಮತ್ತೊಮ್ಮೆ ನೋಡೋಣ. 77ನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳು ಆಂಟೋನಿಯೋ ಕೋಸ್ಟಾ ಮತ್ತು ಉರ್ಸುಲಾ ವಾನ್ ಡೇರ್ ಲೇನ್. ವಿವರಣೆ, ಇದೇ ಮೊದಲ ಬಾರಿಗೆ ಯುರೋಪಿಯನ್ ಒಕ್ಕೂಟದ ಇಬ್ಬರು ನಾಯಕರು, ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಮತ್ತು ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೇನ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುತ್ತಿದ್ದಾರೆ. ಈಗ ಆಲ್ರೆಡಿ ಇದು 25ನೇ ತಾರೀಕಿಂದು ಪ್ರಶ್ನೋತ್ತರಗಳು, 26ಕ್ಕೆ ಗಣರಾಜ್ಯೋತ್ಸವ ಆಗಿದೆ. ಸೊ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು. ನೆಕ್ಸ್ಟು ಮೂರನೆಯ ಪ್ರಶ್ನೆ, 2026ರ ಪದ್ಮ ಪ್ರಶಸ್ತಿಗಳ ಪಟ್ಟಿಯಲ್ಲಿ ಒಟ್ಟು ಎಷ್ಟು ಜನರಿಗೆ ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಲಾಗಿದೆ ಅಂತ ಅಂದರೆ 131. ಓಕೆ, 2026ರ ಗಣರಾಜ್ಯೋತ್ಸವದ ಮುಂಚಿನ ದಿನದಂದು ಅಂದರೆ ಒಂದು ದಿನ ಮುಂಚಿತವಾಗಿ ಕೇಂದ್ರ ಸರ್ಕಾರವು 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಸೇರಿದಂತೆ ಒಟ್ಟು 131 ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಿದೆ. ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ, 2026ರ ಸಾಲಿನಲ್ಲಿ ಕಲೆ ವಿಭಾಗದಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಯಾರಿಗೆ ನೀಡಲಾಗಿದೆ ಅಂತ ಪ್ರಶ್ನೆಯಾಗಿದೆ. ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಓಕೆ, ಸೊ ಹಿರಿಯ ನಟ ಧರ್ಮೇಂದ್ರ ಅವರಿಗೆ ಕಲೆ ಮತ್ತು ಸಿನಿಮಾ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಇನ್ನು ಐದನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಫ್ರೆಂಡೋ ಅನ್ನುವಂತಹ ಒಂದು ಮೊಬೈಲ್ ಅಪ್ಲಿಕೇಶನ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಇದು ಮಹಿಳಾ ಸುರಕ್ಷತೆ, ವುಮೆನ್ಸ್ ಸೇಫ್ಟಿಗೆ ಸಂಬಂಧಪಟ್ಟಂತಹ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಓಕೆ, ಮಹಿಳಾ ಸುರಕ್ಷತೆಯ ಕುರಿತಾಗಿ ಇರುವಂತಹ ಅಪ್ಲಿಕೇಶನ್ ಇದಾಗಿರುತ್ತೆ. ಪಂಜಾಬಿ ಗಾಯಕ ಕಾಕಾ ಅವರು ಮಹಿಳೆಯರ ಸುರಕ್ಷತೆಗಾಗಿ ತುರ್ತು ನೆರವು ಮತ್ತು ಡಿಜಿಟಲ್ ಬೆಂಬಲವನ್ನು ನೀಡುವ ಫ್ರೆಂಡೋ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದ್ದಾರೆ. ಆರನೆಯ ಪ್ರಶ್ನೆ, 2026ರ ಗಣರಾಜ್ಯೋತ್ಸವ ಪರೇಡ್ ಇದರ ಥೀಮ್ ಏನು ಅಂದರೆ ಇದರ ಕೇಂದ್ರ ವಿಷಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 150 ವರ್ಷಗಳ ವಂದೇ ಮಾತರಂ. ಬಂಕಿಂ ಚಂದ್ರ ಚಟರ್ಜಿ ಅವರು ರಚಿಸಿದ ರಾಷ್ಟ್ರೀಯ ಗೀತೆ ವಂದೇ ಮಾತರಂಗೆ 150 ವರ್ಷಗಳು ತುಂಬಿದ ಸಂದರ್ಭದಲ್ಲಿ ಈ ಬಾರಿಯ ಪರೇಡ್ ಥೀಮ್ ಇದನ್ನೇ ಆಧಾರವಾಗಿರಿಸಿಕೊಂಡಿದೆ. ಓಕೆ, ಸೊ ಬಂಕಿಂ ಚಂದ್ರ ಚಟರ್ಜಿ ಅವರು ಈ ಒಂದು ಗೀತೆಯನ್ನು ರಚಿಸಿ 150 ವರ್ಷಗಳು ಕಳೆದಿದೆ. ಹಾಗಾಗಿ ಈ ಬಾರಿಯ ಗಣರಾಜ್ಯೋತ್ಸವದ ಥೀಮ್ 150 ವರ್ಷಗಳ ವಂದೇ ಮಾತರಂ. ಇನ್ನು ಏಳನೆಯ ಪ್ರಶ್ನೆ,
2026ರಲ್ಲಿ ಬ್ರಿಕ್ಸ್ ಶೃಂಗಸಭೆಯ ಅಧ್ಯಕ್ಷತೆಯನ್ನು ಯಾವ ದೇಶ ವಹಿಸಿಕೊಂಡಿದೆ ಅಂತ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಭಾರತ. ಓಕೆ, ಭಾರತ 2026ರ ಬ್ರಿಕ್ಸ್ ಶೃಂಗಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದು ವಿದೇಶಾಂಗ ಸಚಿವ ಜೈಶಂಕರ್ ಅವರು ಇತ್ತೀಚೆಗೆ ಲೋಗೋ ಮತ್ತು ಥೀಮನ್ನು ಅನಾವರಣಗೊಳಿಸಿದರು. ಓಕೆ, ಸೊ ನೆಕ್ಸ್ಟ್ 8ನೆಯ ಪ್ರಶ್ನೆ. ಗುಜರಾತ್ ಸರ್ಕಾರವು ಕ್ಯಾನ್ಸರ್ ತಪಾಸಣೆಗಾಗಿ ಪ್ರಾರಂಭಿಸಿದ ಮೊಬೈಲ್ ಘಟಕದ ಹೆಸರೇನು? ಸೊ ಮೊಬೈಲ್ ಘಟಕವನ್ನು ಈ ಒಂದು ಕ್ಯಾನ್ಸರ್ ತಪಾಸಣೆಗಾಗಿ ಗುಜರಾತ್ ಸರ್ಕಾರ ಪ್ರಾರಂಭಿಸಿದೆ. ಸೊ ಒಂದು ಮೊಬೈಲ್ ಘಟಕದ ಹೆಸರು ಆಶಾ ವ್ಯಾನ್. ಓಕೆ, ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ಕ್ಯಾನ್ಸರ್ ತಡೆಗಟ್ಟುವ ಒಂದು ರಕ್ಷಣೆಯ ಭಾಗವಾಗಿ ಆಶಾ ವ್ಯಾನ್ ಅನ್ನುವಂತಹ ಮೊಬೈಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಘಟಕಕ್ಕೆ ಚಾಲನೆ ನೀಡಿದರು. ಓಕೆ, ಸೊ ಆಶಾ ವ್ಯಾನ್ ಅಂದರೆ ಏನು ಅಂತ ಕೂಡ ಪ್ರಶ್ನೆಯನ್ನು ಟ್ವಿಸ್ಟ್ ಮಾಡಿ ಕೇಳ್ಬೋದು. ಓಕೆ, ಸೊ ಇದು ಮೊಬೈಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಘಟಕ ಆಗಿರುತ್ತೆ. ಇನ್ನು ನೆಕ್ಸ್ಟ್ 9ನೆಯ ಪ್ರಶ್ನೆ. ಆಸ್ಟ್ರೇಲಿಯನ್ ಓಪನ್ 2026ರ ಪುರುಷರ ಸಿಂಗಲ್ಸ್ನಲ್ಲಿ ಕ್ವಾರ್ಟರ್ ಫೈನಲ್ ತಲುಪಿದ ಹಾಲಿ ಚಾಂಪಿಯನ್ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಜಾನಿಕ್ ಸಿನ್ನರ್. ಓಕೆ, ಜಾನಿಕ್ ಸಿನ್ನರ್ ಅನ್ನೋದು ಸರಿಯಾದ ಉತ್ತರ. ಇಟಲಿಯ ಜಾನಿಕ್ ಸಿನ್ನರ್ ಅವರು 2026ರ ಆಸ್ಟ್ರೇಲಿಯನ್ ಓಪನ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಇನ್ನು 10ನೆಯ ಪ್ರಶ್ನೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಜನವರಿ 2026ರಲ್ಲಿ ಗ್ರಾಹಕರ ಕುಂದುಕೊರತೆ ನಿವಾರಣೆಗೆ ಯಾವ ಯೋಜನೆಯನ್ನು ಜಾರಿಗೆ ತಂದಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ RBI ಒಬುಂಡ್ಸ್ಮನ್ ಸ್ಕೀಮ್ 2026 ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳ ಗ್ರಾಹಕರ ಕುಂದುಕೊರತೆಗಳನ್ನು ಸರಳಗೊಳಿಸಲು ಮತ್ತು ಬಲಪಡಿಸಲು RBI ಈ ಒಂದು ಏಕೀಕೃತ ಯೋಜನೆಯನ್ನು ಬಿಡುಗಡೆ ಮಾಡಿದೆ. ಓಕೆ, ಸೊ ನೆಕ್ಸ್ಟ್ 11ನೆಯ ಪ್ರಶ್ನೆ. ಯಾವ ದೇಶದ ವಿದೇಶಾಂಗ ಸಚಿವರಾದ ಜೋಸ್ ಮ್ಯಾನ್ಯುಯಲ್ ಅಲ್ವಾರೆಸ್ ಅವರು ಇತ್ತೀಚೆಗೆ ಭಾರತಕ್ಕೆ ಭೇಟಿ ನೀಡಿದರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಸ್ಪೇನ್ ವಿದೇಶಾಂಗ ಸಚಿವರು ಭಾರತಕ್ಕೆ ಭೇಟಿ ನೀಡಿದ್ದು ಇಂಡೋ ಪೆಸಿಫಿಕ್ ಸಾಗರಗಳ ಉಪಕ್ರಮಕ್ಕೆ ಸ್ಪೇನ್ ಸೇರಿಕೊಂಡಿದೆ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ 12ನೆಯ ಪ್ರಶ್ನೆ. ಪ್ರಸಿದ್ಧ ಗಾಯಕಿ ಅಲ್ಕಾ ಯಾಗ್ನಿಕ್ ಮತ್ತು ನಟ ಮಮ್ಮುಟ್ಟಿ ಅವರಿಗೆ 2026ರಲ್ಲಿ ಯಾವ ಪ್ರಶಸ್ತಿ ಘೋಷಿಸಲಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಪದ್ಮಭೂಷಣ. ಕಲೆ ಮತ್ತು ಸಿನಿಮಾ ರಂಗದ ಸಾಧನೆಗಾಗಿ ಗಾಯಕಿ ಅಲ್ಕಾ ಯಾಗ್ನಿಕ್ ಮತ್ತು ಮಲಯಾಳಂ ನಟ ಮಮ್ಮುಟ್ಟಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಸೊ 2026ರ ಪದ್ಮಭೂಷಣ ಪ್ರಶಸ್ತಿ ಗಾಯಕಿ ಅಲ್ಕಾ ಯಾಗ್ನಿಕ್ ಅವರಿಗೆ ಮತ್ತು ಮಲಯಾಳಂ ನಟ ಮಮ್ಮುಟ್ಟಿ ಅವರಿಗೆ ನೀಡಲಾಗಿದೆ. ಇನ್ನು 13ನೆಯ ಪ್ರಶ್ನೆ. ವಿಶ್ವ ಆರ್ಥಿಕ ವೇದಿಕೆ ಬಿಡುಗಡೆ ಮಾಡಿದ ಗ್ಲೋಬಲ್ ರಿಸ್ಕ್ ರಿಪೋರ್ಟ್ 2026ರ ಪ್ರಕಾರ ಪ್ರಮುಖ ಜಾಗತಿಕ ಅಪಾಯ ಯಾವುದು ಅಂತ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಇಲ್ಲಿ ಜಿಯೋ ಎಕಾನಮಿಕ್ ಮುಖಾಮುಖಿ. ಓಕೆ, ಸೊ ಇದು ಸರಿಯಾದ ಉತ್ತರ ಆಗುತ್ತೆ. ವರದಿಯು ಆರ್ಥಿಕ ಮತ್ತು ರಾಜಕೀಯ ಘರ್ಷಣೆಗಳನ್ನು 2026ರ ಅತಿದೊಡ್ಡ ಜಾಗತಿಕ ಅಪಾಯವೆಂದು ಗುರುತಿಸಿದೆ. ಓಕೆ, ಜಿಯೋ ಎಕಾನಮಿಕ್ ಮುಖಾಮುಖಿ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ 14ನೆಯ ಪ್ರಶ್ನೆ. ಭಾರತೀಯ ಸೇನೆಯು ಅಸ್ಸಾಂನ ಮಿಸ್ಸಾಮಾರಿಯಲ್ಲಿ ಯಾವ ಸೌಲಭ್ಯದ ಅಡಿಪಾಯ ಹಾಕಿದೆ ಅಂತ ಅಂದರೆ ಇಲ್ಲಿ ಹೆಲಿಕಾಪ್ಟರ್ MRO ಹಬ್ ನಿರ್ವಹಣೆ, ದುರಸ್ತಿ ಮತ್ತು ಕೂಲಂಕುಷ ಪರೀಕ್ಷೆ. ಇಲ್ಲಿ ನೋಡಿ ವಿವರಣೆ. HAL ಮತ್ತು ಭಾರತೀಯ ಸೇನೆಯು ಜಂಟಿಯಾಗಿ ಹೆಲಿಕಾಪ್ಟರ್ಗಳ ನಿರ್ವಹಣೆಗಾಗಿ ಈ ಒಂದು ಹಬ್ಬನ್ನು ಸ್ಥಾಪಿಸುತ್ತಿವೆ. ಇನ್ನು 15ನೆಯ ಪ್ರಶ್ನೆ. ಜನವರಿ 26, 2026ರಂದು ವಿಶ್ವದಾದ್ಯಂತ ಆಚರಿಸಲಾಗುವ ಮೊದಲ ಅಂತಾರಾಷ್ಟ್ರೀಯ ದಿನ ಯಾವುದು ಅಂತ ಪ್ರಶ್ನೆಯಾಗಿದೆ. ಸರಿಯಾದಂಥ ಉತ್ತರ ಅಂತಾರಾಷ್ಟ್ರೀಯ ಸ್ವಚ್ಛ ಇಂಧನ ದಿನ, ಇಂಟರ್ನ್ಯಾಷನಲ್ ಡೇ ಆಫ್ ಕ್ಲೀನ್ ಎನರ್ಜಿ. ವಿಶ್ವಸಂಸ್ಥೆಯು ಜನವರಿ 26ರಂದು ಅಂತಾರಾಷ್ಟ್ರೀಯ ಸ್ವಚ್ಛ ಇಂಧನ ದಿನವನ್ನಾಗಿ ಆಚರಿಸಲು ನಿರ್ಧರಿಸಿದೆ. ಇನ್ನು ನೆಕ್ಸ್ಟ್ 16ನೆಯ ಪ್ರಶ್ನೆ. ಭಾರತ ಮತ್ತು UAE ಸಹಯೋಗದೊಂದಿಗೆ ಹೌಸ್ ಆಫ್ ಇಂಡಿಯಾ ಇದನ್ನು ಎಲ್ಲಿ ಸ್ಥಾಪಿಸಲು ನಿರ್ಧರಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಅಬುಧಾಬಿ.
ದತ್ತಾಂಶ ಕೇಂದ್ರಗಳ ವಿಸ್ತರಣೆ ಮತ್ತು ಸಾಂಸ್ಕೃತಿಕ ವಿನಿಮಯದ ಭಾಗವಾಗಿ ಅಬುಧಾಬಿಯಲ್ಲಿ ಹೌಸ್ ಆಫ್ ಇಂಡಿಯಾ ಸ್ಥಾಪಿಸಲು ನಿರ್ಧರಿಸಲಾಗಿದೆ. ಸೊ ಎಲ್ಲಿ ಸ್ಥಾಪಿಸಲು ನಿರ್ಧರಿಸಲಾಗಿದೆ, ಈ ರೀತಿ ಪ್ರಶ್ನೆಗಳನ್ನೇ ಕೇಳ್ಬೋದು. ಹೌಸ್ ಆಫ್ ಇಂಡಿಯಾ ಅಬುಧಾಬಿಯಲ್ಲಿ ಸ್ಥಾಪಿಸಲು ನಿರ್ಧರಿಸಲಾಗಿದೆ. ಇನ್ನು 17ನೆಯ ಪ್ರಶ್ನೆ, 2026ರ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾರತೀಯ ಸೇನೆಯು ಮೊದಲ ಬಾರಿಗೆ ಏನನ್ನು ಪ್ರದರ್ಶಿಸಲಿದೆ ಅಂತ ಅಂದರೆ ಬ್ಯಾಟಲ್ ಅರೇ ಫಾರ್ಮೇಷನ್. ಓಕೆ, ಬ್ಯಾಟಲ್ ಅರೇ ಫಾರ್ಮೇಷನನ್ನು ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಭಾರತೀಯ ಸೇನೆಯು ಮೊದಲ ಬಾರಿಗೆ ಪ್ರದರ್ಶನವನ್ನು ಮಾಡಲಿದೆ. ನೆಕ್ಸ್ಟು 18ನೆಯ ಪ್ರಶ್ನೆ, 2026ರ ಜನವರಿ 25ರಂದು ಆಚರಿಸಲಾಗುವ ಪ್ರಮುಖ ಧಾರ್ಮಿಕ ಮತ್ತು ಜ್ಯೋತಿಷ್ಯ ದಿನ ಯಾವುದು ಅಂತ ಅಂದರೆ ರಥಸಪ್ತಮಿ ಅಥವಾ ಸೂರ್ಯ ಜಯಂತಿ ಅಂತ ಕೂಡ ಇದನ್ನು ನಾವು ಕರಿತೀವಿ. ಇದು ಜನವರಿ 25ರಂದು ಆಚರಿಸಲಾಗುವಂತಹ ಪ್ರಮುಖ ಧಾರ್ಮಿಕ ಮತ್ತು ಜ್ಯೋತಿಷ್ಯ ದಿನವಾಗಿರುತ್ತೆ. ಓಕೆ, ಸೊ ಇಲ್ಲಿ ವಿವರಣೆ ನೋಡಿ. ಜನವರಿ 25, 2026ರಂದು ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಇದ್ದು ಇದನ್ನು ಸೂರ್ಯ ಜಯಂತಿ ಅಥವಾ ರಥಸಪ್ತಮಿ ಎಂದು ಆಚರಿಸಲಾಗುತ್ತದೆ. ಇನ್ನು 19ನೆಯ ಪ್ರಶ್ನೆ, ಭಾರತದ ಸಂವಿಧಾನವು ಜಾರಿಗೆ ಬಂದ ದಿನಾಂಕ ಯಾವುದು? ಸೊ ಈಸಿ ಕ್ವೆಶ್ಚನ್ ಇದು. 26 ಜನವರಿ 1950. ಈ ಒಂದು ನೆನಪಿಗಾಗಿ ನಾವು ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವ ದಿನವನ್ನು ಆಚರಣೆ ಮಾಡ್ತೀವಿ. ಓಕೆ, ನೆಕ್ಸ್ಟು ಕೊನೆಯ ಪ್ರಶ್ನೆ, ಚುನಾವಣಾ ಆಯೋಗದ ಸ್ಥಾಪನೆಯನ್ನು ಗುರುತಿಸಲು ರಾಷ್ಟ್ರೀಯ ಮತದಾರರ ದಿನವನ್ನು ಎಂದು ಆಚರಿಸಲಾಗುತ್ತದೆ ಅಂತ ಅಂದರೆ ಜನವರಿ 25. ಭಾರತೀಯ ಚುನಾವಣಾ ಆಯೋಗವು 1950ರ ಜನವರಿ 25ರಂದು ಸ್ಥಾಪನೆ ಮಾಡಲಾಯಿತು. ಈ ದಿನದ ನೆನಪಿಗಾಗಿ 2011ರಿಂದ ಪ್ರತಿ ವರ್ಷ ಜನವರಿ 25ಅನ್ನು ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಓಕೆ, ಸೊ ಇದಿಷ್ಟು ಇವತ್ತಿನ ಅಂದರೆ 25/1/2026ರ ಪ್ರಶ್ನೋತ್ತರಗಳಾಗಿರುತ್ತೆ. ನೆಕ್ಸ್ಟ್ 26 ಮತ್ತು 27 ನೆಕ್ಸ್ಟ್ ಮಾಡಿಕೊಡ್ತೀನಿ. ಓಕೆ, ಸೊ ಈಗ 20 ಪ್ರಶ್ನೋತ್ತರಗಳನ್ನು ನೀವು ನೋಡ್ಕೊಂಡಿದ್ದೀರಿ. ಇದೆಲ್ಲವೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ. ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಇರೋದನ್ನು ಬರ್ಕೊಳ್ಳಿ. ಮತ್ತು ರಿಪೀಟೆಡ್ ನಾನು ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಹಾಕಿರ್ತೀನಿ, ಯಾಕಂದರೆ ಅದು ಆ ಒಂದು ದಿನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳೇ ಆಗಿರುತ್ತೆ. ಹಾಗಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳು ರಿಪೀಟೆಡ್ ಆಗಿದ್ದರೆ ಅದನ್ನು ರಿವಿಷನ್ ಆಗುತ್ತೆ ಅಂತ ಭಾವಿಸಿ, ಯಾವಾಗ ನಾವು ಒಂದು ವಿಷಯವನ್ನು ಪದೇ ಪದೇ ಓದ್ತಾ ಇರ್ತೀವೋ ಅದು ನಮಗೆ ಮರೆತು ಹೋಗಲ್ಲ, ಮತ್ತು ಅದು ಪರೀಕ್ಷೆಯಲ್ಲಿ ನಮಗೆ ಈಸಿಯಾಗಿ ನೆನಪಾಗುತ್ತೆ. ಕಾನ್ಫಿಡೆನ್ಸ್ ಆಗಿ ನಾವು ಉತ್ತರವನ್ನು ಆಯ್ಕೆ ಮಾಡ್ಬೋದು. ಓಕೆ, ಮತ್ತೊಂದು ಕರೆಕ್ಷನ್ ಮಾಡ್ಕೊಳ್ಳಿ. ಭಾರತದ ಮುಖ್ಯ ಚುನಾವಣಾ ಆಯುಕ್ತರ ಹೆಸರನ್ನು ನಾನು ರಾಜೀವ್ ಕುಮಾರ್ ಅಂತ ಹೇಳಿದ್ದೆ. ಸೊ ಅವರು ಹಿಂದಿನ ಆಯುಕ್ತರಾಗಿರ್ತಾರೆ. ಈಗ ಪ್ರೆಸೆಂಟಾಗಿ ಮುಖ್ಯ ಚುನಾವಣಾ ಆಯುಕ್ತರು ಜ್ಞಾನೇಶ್ ಕುಮಾರ್ ಅವರಿದ್ದಾರೆ. ಓಕೆ, ಸೊ ಇದೊಂದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ಇದು ಹಿಂದಿನ ಸೆಷನ್ನಲ್ಲಿ ನಾನು ಈ ಪ್ರಶ್ನೆಗೆ ರಾಜೀವ್ ಕುಮಾರ್ ಅಂತ ಹೇಳಿದ್ದೆ, ಆದರೆ ಸರಿಯಾದ ಉತ್ತರ ಈಗ ಪ್ರೆಸೆಂಟ್ ಇರೋರು ಜ್ಞಾನೇಶ್ ಕುಮಾರ್. ಸೊ ಒಂದನ್ನು ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ತರಗತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ತರಗತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ಮುಗಿಸೋಣ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಓಕೆ, ಥ್ಯಾಂಕ್ ಯು ಆಲ್.